ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂದರೆ ಇಂಡಿಯನ್ ಪೋಸ್ಟ್ ಸರ್ಕಲ್ GDS ನೇಮಕಾತಿ 2024 ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಕರೆದಿದ್ದಾರೆ. ಹುದ್ದೆಯ ಹೆಸರು ಇಂಡಿಯನ್ ಪೋಸ್ಟ್ ಸರ್ಕಲ್ GDS ಆನ್ಲೈನ್ ಫಾರ್ಮ್ 2024. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 5/7/2024. ಹುದ್ದೆಗಳು ಎಷ್ಟಪ್ಪ ಅಂದರೆ 4,428 ಹುದ್ದೆಗಳು ಆನ್ಲೈನ್ ಅರ್ಜಿ ಕರೆದಿದ್ದಾರೆ. ಅರ್ಜಿ ಶುಲ್ಕ ನೋಡೋದಾದರೆ ಇತರೆ ವಿದ್ಯಾರ್ಥಿಗಳಿಗೆ ₹100, SC/ST, PWD, ಮಹಿಳೆ, ಟ್ರಾನ್ಸ್ಜೆಂಡರ್ ವಿದ್ಯಾರ್ಥಿಗಳಿಗೆ ಯಾವುದೇ ಥರದ ಅರ್ಜಿ ಶುಲ್ಕ ಇರುವುದಿಲ್ಲ. ಅರ್ಜಿ ಶುಲ್ಕ ಪಾವತಿಸುವುದು ಹೇಗಪ್ಪ ಅಂದರೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತು ನೆಟ್ ಬ್ಯಾಂಕಿಂಗ್ ಸೌಲಭ್ಯ ಮತ್ತು UPI ID ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಪ್ರಮುಖ ದಿನಾಂಕಗಳು ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 15/7/2024. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಪ್ಪ ಅಂದರೆ 5/8/2024 ಒಳಗಾಗಿ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ ನಂತರ ಯಾವುದಾದರೂ ತಪ್ಪಾದನ್ನು ಸರಿಪಡಿಸಬೇಕೆಂದರೆ 6/8/2024 8/8/2024 ಒಳಗಾಗಿ ತಿದ್ದುಪಡಿ ಮಾಡಿಕೊಳ್ಳಬೇಕು. ವಯೋಮಿತಿ ನೋಡೋದಾದರೆ ಕನಿಷ್ಠ 18 ವರ್ಷಗಳನ್ನು ಹೊಂದಿರಬೇಕು, ಗರಿಷ್ಠ 40 ವರ್ಷಕ್ಕಿಂತ ಒಳಗಿರಬೇಕು. ಅಧಿಸೂಚನೆಯ ಪ್ರಕಾರ ವಯಸ್ಸಿನ ಸಡಿಲಿಕೆ ಇರುತ್ತದೆ. ವಿದ್ಯಾರ್ಹತೆ ನೋಡೋದಾದರೆ 10ನೇ ತರಗತಿಯನ್ನು ಪಾಸಾಗಿರಬೇಕು. ಹುದ್ದೆಯ ವಿವರಗಳು ನೋಡೋದಾದರೆ ಯಾವ ರಾಜ್ಯದಲ್ಲಿ ಎಷ್ಟು ಹುದ್ದೆಗಳು ಬಿಡುಗಡೆಯಾಗಿದೆ ಅಂತ ನೋಡೋದಾದರೆ ಆಂಧ್ರ ಪ್ರದೇಶದಲ್ಲಿ 1,355 ಹುದ್ದೆಗಳು, ಅಸ್ಸಾಮಿನಲ್ಲಿ 896 ಹುದ್ದೆಗಳು, ಬಿಹಾರದಲ್ಲಿ 2,558 ಹುದ್ದೆಗಳು, ಛತ್ತೀಸ್ಗಢನಲ್ಲಿ 1,338 ಹುದ್ದೆಗಳು, ದೆಹಲಿಯಲ್ಲಿ 22 ಹುದ್ದೆಗಳು, ಗುಜರಾತ್ನಲ್ಲಿ 2,034 ಹುದ್ದೆಗಳು, ಹರಿಯಾಣದಲ್ಲಿ 241 ಹುದ್ದೆಗಳು, ಹಿಮಾಚಲ ಪ್ರದೇಶದಲ್ಲಿ 708 ಹುದ್ದೆಗಳು, ಜಮ್ಮು ಕಾಶ್ಮೀರನಲ್ಲಿ 442 ಹುದ್ದೆಗಳು, ಜಾರ್ಖಂಡ್ನಲ್ಲಿ 2,104 ಹುದ್ದೆಗಳು. ನಮ್ಮ ಕರ್ನಾಟಕದಲ್ಲಿ ನೋಡೋದಾದರೆ 1,940 ಹುದ್ದೆಗಳು ನಮ್ಮ ಕರ್ನಾಟಕದಲ್ಲಿ ಇದೆ. ಕೇರಳದಲ್ಲಿ 2,433 ಹುದ್ದೆಗಳು, ಮಧ್ಯಪ್ರದೇಶದಲ್ಲಿ 4,011 ಹುದ್ದೆಗಳು, ಮಹಾರಾಷ್ಟ್ರದಲ್ಲಿ 3,120 ಹುದ್ದೆಗಳು, ಈಶಾನ್ಯದಲ್ಲಿ 2,255 ಹುದ್ದೆಗಳು, ಒಡಿಶಾದಲ್ಲಿ 2,477 ಹುದ್ದೆಗಳು, ಪಂಜಾಬ್ನಲ್ಲಿ 387 ಹುದ್ದೆಗಳು, ರಾಜಸ್ಥಾನದಲ್ಲಿ 2,718 ಹುದ್ದೆಗಳು, ತಮಿಳುನಾಡಿನಲ್ಲಿ 3,789 ಹುದ್ದೆಗಳು, ತೆಲಂಗಾಣದಲ್ಲಿ 981 ಹುದ್ದೆಗಳು, ಉತ್ತರ ಪ್ರದೇಶದಲ್ಲಿ 4,588 ಹುದ್ದೆಗಳು, ಉತ್ತರಾಖಂಡ್ನಲ್ಲಿ 1,238 ಹುದ್ದೆಗಳು, ಪಶ್ಚಿಮ ಬಂಗಾಳದಲ್ಲಿ 2,548 ಹುದ್ದೆಗಳು. ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಮೊದಲು ಅಧಿಸೂಚನೆಯನ್ನು ಓದತಕ್ಕದ್ದು. ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ, ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.